ಹೌದು. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ
ನೀಲಾಂಜನ ಕೃಪಾ ಪೋಷಿತ ನಾಟಕ ಮಂಡಳಿಯವರಾದ ನಾವು ರಂಗಕರ್ಮಿ ಕಲಾ ನಾಟಕ ಆಯೋಗದಲ್ಲಿ ಪಾರ್ಥಸಾರಥಿಯವರ ನಮ್ಮ ಗುರುಗಳಾದ ಪಾರ್ಥಸಾರಥಿಯವರ ದರ್ಶನ ನಿರ್ದೇಶನದಲ್ಲಿ ರಾಜ ಸತ್ಯವ್ರತ ಅಥವಾ ನೀಲಾಂಜನ ಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಇಂದು ಈ ದಿನ ಈ ಶುಭ ಮುಹೂರ್ತದಲ್ಲಿ ಅಂದರೆ ಬರವೂರು ಕ್ಷೇತ್ರದಲ್ಲಿ ಶನೇಶ್ವರನ ಸನ್ನಿಧಿಯಲ್ಲಿ ನಾವು ಅಭಿನಯಿಸುತ್ತಿದ್ದೇವೆ. ಈ ಪುಟ್ಟ ಕಲಾವೃಂದದಲ್ಲಿ, ಈ ತಾಳವಾದ್ಯದಲ್ಲಿ, ವಾದ್ಯಗೋಷ್ಠಿಯಲ್ಲಿ ಏನಾದರೂ ತಪ್ಪು ತೊದಲು ನುಡಿಗಳು ಕಂಡು ಬಂದಲ್ಲಿ ಅಂಶ ಕ್ಷೀರ ನ್ಯಾಯದಂತೆ, ಅಂದರೆ ಅಂಶಕ್ಕೆ ನೀರನ್ನು ಹಾಲನ್ನು ಬೆರೆಸಿಟ್ಟರೆ ಅದು ಯಾವ ರೀತಿಯಾಗಿ ಹಾಲನ್ನು ಸೇರಿಸಿ ನೀರನ್ನು ಯಾವ ರೀತಿಯಾಗಿ ಬೇರ್ಪಡಿಸುವುದೋ ತದೋ ರೀತಿಯಲ್ಲಿ ನಮ್ಮ ವಾದ್ಯವೃಂದದಲ್ಲಿ, ನಮ್ಮ ಕಲಾವೃಂದದಲ್ಲಿ ಯಾವುದಾದರೂ ತಪ್ಪು ತೊದಲು ನುಡಿಗಳು ಬಂದಾಗ್ಗೆ ನೀವು ಆ ರೀತಿಯಾಗಿ ನಮ್ಮನ್ನು ದಯವಿಟ್ಟು ಕ್ಷಮಿಸಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ. ನಾನು ಈಗ ಮುಂದಿನ ಪಾತ್ರಧಾರಿಯನ್ನು ಎಚ್ಚರಿಸುತ್ತೇನೆ. ನಮಸ್ತೆ ಸರ್ವೇಶ, ನಮಸ್ತೆ ಭೂತನಾಥ, ನಮಸ್ತೆ ವಿಧಾತ ವಿಶ್ವನಾಥ, ವಿಶ್ವನಾಥ. ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ
ಎನಿತು ನಿನ್ನ ಲೀಲೆ, ಎನಿತು ನಿನ್ನ ಲೀಲೆ. ನಾರಾಯಣ ನಾರಾಯಣ. ಎನಿತು ನಿನ್ನ ಲೀಲೆ ದೇವಾ, ಎನಿತು ನಿನ್ನ ಲೀಲೆ. ಎನ್ನಿತು ನಿನ್ನ ಲೀಲೆ ದೇವಾ, ಎನ್ನಿತು ನಿನ್ನ ಲೀಲೆ. ಪಾಲಾತನ ಪರ ಮಾತ್ಮನ ನಿನ್ನ. ನಾರಾಯಣ ನಾರಾಯಣ. ಪಾಲಾತನ ಪರ ಮಾತ್ಮನ ನಿನ್ನ. ಲೀಲೆಯಲ್ಲಿ ಲೀಲೆಯ ಪಾಲಾಗಿಸುವೆ. ನಾರಾಯಣ ನಾರಾಯಣ. ಲೀಲೆಯಲ್ಲಿ ಲೀಲೆಯ ಪಾಲಾಗಿಸುವೆ. ಎನ್ನಿತು ನಿನ್ನ ಲೀಲೆ ದೇವಾ, ಎನ್ನಿತು ನಿನ್ನ ಲೀಲೆ. ನಾರಾಯಣ ನಾರಾಯಣ. ಜಗತ್ತೋದ್ಧಾರ ಜ್ಞಾನದಿ ಚತುರ. ನಾರಾಯಣ ನಾರಾಯಣ. ಜಗತ್ತೋದ್ಧಾರ ಜ್ಞಾನದಿ ಚತುರ. ಜಗದಲ್ಲಿ ನಿನ್ನಯ ಮಹಿಮೆ ಅಪಾರ. ನಾರಾಯಣ ನಾರಾಯಣ. ಜಗದಲ್ಲಿ ನಿನ್ನಯ ಮಹಿಮೆ ಅಪಾರ. ಎನ್ನಿತು ನಿನ್ನ ಲೀಲೆ ದೇವಾ, ಎನ್ನಿತು ನಿನ್ನ ಲೀಲೆ. ನಾರಾಯಣ ನಾರಾಯಣ. ನನ್ನ ನಾಮಾಂಕಿತವಾದರೂ ನಾರದೋ ಕಲಹ ಪ್ರಿಯ ಎಂಬ ಹಾಗೆ ನಾನಾದರೂ ದಿನಕ್ಕೊಂದು ಸುಳ್ಳು ಅಥವಾ ಯಾರಿಗಾದರೂ ಕಲಹವನ್ನು ತಂದೊಡ್ಡದೇ ಪಕ್ಷದಲ್ಲಿ ನನಗೆ ಗರ್ಭಶೂಲವು ಬರುವುದು, ಅಂದರೆ ಹೊಟ್ಟೆ ನೋವು ಬರುವುದು. ಇರಲಿ, ನಾನು ಈ ದಿನ ಯಾರಿಗೆ ಎಲ್ಲಿಂದ ಕಲಹವನ್ನು ತಂದೊಡ್ಡಲಿ? ಓಹೋ, ಮರೆತಿದ್ದೆನು. ನಾನಾದರೂ 7 ಲೋಕವನ್ನು ನೋಡಿಕೊಂಡು ಭೂಲೋಕಕ್ಕೆ ಹೋಗಿದ್ದೆನು. ಭೂಲೋಕದಲ್ಲಾದರೂ ಕಳಿಂಗ ರಾಜ್ಯವನ್ನು ಪರಿಪಾಲಿಸುತ್ತಿದ್ದ ಸತ್ಯವ್ರತ ರಾಜನಾದರೂ ಬಹಳ ಸತ್ಯವಂತನು, ನಿಷ್ಠಾವಂತನು. ಆತನ ಸತಿಯಾದರೂ ಬಹಳ ಪತಿವ್ರತ ಶಿರಾಮಣಿಯು. ಇವರೀರ್ವರ ಸತ್ಯ ಧರ್ಮಗಳು ಬೂದಿ ಮುಚ್ಚಿದ ಕೆಂಡದಂತಿರುವುದು. ಇದನ್ನು ಹೊರಗೆ ತೆಗೆಯಬೇಕಾದರೆ ಏನಾದರೂ ಯೋಚನೆಯನ್ನು ಮಾಡಬೇಕಲ್ಲ. ಓಹೋ, ಯಾವ ದೇವರಾಜನಾದರೂ ಒಂದು ಯಾಗವನ್ನು ಕೈಗೊಂಡಿರುವನು. ಅಲ್ಲಿಗೆ 333 ಕೋಟಿ ದೇವತೆಗಳು, ವಸಿಷ್ಠರು, ಸುರಮುನಿಗಳು ಬರುವರು. ನಾನೀಗ ಅಲ್ಲಿಗೆ ಹೋದರೆ ಎಲ್ಲವೂ ಪರಿಹಾರವಾಗುತ್ತದೆ. ನಾರಾಯಣ ನಾರಾಯಣ. ನಾರಾಯಣ ದೇವ ದೇವ, ನಾರಾಯಣ ದೇವ. ನಾರದ ತನ್ನುತ ದಿನಕರದೆ, ನಾರದ ತನ್ನುತ ದಿನಕರದೆ. ನಾರಾಯಣ ದೇವ ದೇವ, ನಾರಾಯಣ ದೇವ. ದಶರಥ ಪ್ರೇಮ ಕುಮಾರ, ಅಸುರ ರಾವಣನ ಸಂಹಾರ. ದಶರಥ ಪ್ರೇಮ
ಅಸುರ ರಾವಣನ ಸಂಹಾರ ದಶಾವತಾರವನೆತ್ತಿದ ವೀರ ದಶಾವತಾರವನೆತ್ತಿದ ವೀರ ನಾರಾಯಣ ದೇವ ದೇವ ನಾರಾಯಣ ದೇವ ನಾರದ ತನ್ನುತ ದಿನಕರ ದೇವ ನಾರದ ತನ್ನುತ ದಿನಕರ ದೇವ ನಾರಾಯಣ ದೇವ ದೇವ ನಾರಾಯಣ ದೇವ ನರಸಿಂಹ ರೂಪವ ತಾಳಿ ಕಶ್ಯಪನು ದರವಸಿ ನರಸಿಂಹ ರೂಪವ ತಾಳಿ ಕಶ್ಯಪನು ದರವಸಿ ಇದು ಪ್ರಹ್ಲಾದಗೆ ಮೋಕ್ಷವನಿ ಪ್ರಹ್ಲಾದಗೆ ಮೋಕ್ಷವನಿ ನಾರಾಯಣ ದೇವ ದೇವ ನಾರಾಯಣ ದೇವ ನಾರದ ತನ್ನುತ ದಿನಕರ ದೇವ ನಾರದ ತನ್ನುತ ದಿನಕರ ದೇವ ನಾರಾಯಣ ದೇವ ದೇವ ನಾರಾಯಣ ದೇವ ನಾರಾಯಣ ನಾರಾಯಣ ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ಧ್ವನಿ ಏರಿ ಕಂಡಿಲಿ ಸಂತೆಗೆ ಹೊರಟಿತು ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ಧ್ವನಿ ಏರಿ ಕಂಡಿಲಿ ಸಂತೆಗೆ ಹೊರಟಿತು ಅದು ಹೋಯ್ತಿತ್ತು ಅದು ಹೋಯ್ತಿತ್ತು ನಾನು ನೋಡಿದ್ದೆ ಹಾದು ಒಳಗೊಂಡಿರುವೆ ಕೂತ್ಕೊಂಡೋನೆಯೋ ಪರ ಮಾಡ್ತಿತ್ತು ನಾನು ನೋಡಿದ್ದೆ ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ಧ್ವನಿ ಏರಿ ಕಂಡಿಲಿ ಸತ್ತಿಗೆ ಹೊರಟಿತ್ತು ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ಧ್ವನಿ ಏರಿ ಕಂಡಿಲಿ ಸತ್ತಿಗೆ ಹೊರಟಿತ್ತು ಅದು ಹೋಯ್ತಿತ್ತು ನಾನು ನೋಡಿದ್ದೆ ಹಾದು ಒಳಗೊಂಡಾನೆಯೋ ಪರ ಮಾಡ್ತಿತ್ತು ಅದು ಮಾಡ್ತಿತ್ತು ಗಿಡಗನ ಮೇಲೆ ಚುಮ್ಮಲಕ್ಕೆ ಕೂತ್ಕೊಂಡು ಚಪಲದ ಮಾತನಾಡ್ತಿತ್ತು ಗಿಡಗನ ಮೇಲೆ ಗಿಡಗನ ಮೇಲೆ ಗಿಡಗನ ಮೇಲೆ ಚುಮ್ಮಲಕ್ಕೆ ಕೂತ್ಕೊಂಡು ಚಪಲದ ಮಾತನಾಡ್ತಿತ್ತು ಗಿಡಗನ ಮೇಲೆ
ಏನು ಹೊಡೆದಂಗೆ ಹೊಡೆದು ಬಿಸಾಕ್ಬಿಟ್ರಪ್ಪ. ಏನೂ ಆಗಿಲ್ವಾ? ಏನೂ ಆಗಿಲ್ವ? ನಿಮಗೂ ಏನೂ ಆಗಿಲ್ವಾ? ಓಹೋ ಮೇಷ್ಟ್ರೆ, ನಿಮಗೂ ಏನೂ ಆಗಿಲ್ವ? ನಾನು ಏನೇನೋ ಆಗ್ಬಿಟ್ಟೈತೆ. ಸುಮ್ಮನೆ ನಾನೇನು ಅನ್ಕೊಂಡೆ ಗೊತ್ತಾ? ಎಲ್ಲೂ ಹೊಡೆದು ಚೆಚ್ಚಾಡ್ಕೊಂತವ್ರು ಇವ್ರು ಹೊಡೆದಂಗೆ ಮೇಷ್ಟ್ರ ಒಬ್ಬರೇ ಅಪ್ಪ ಖುಷಿಯಾಗಿದ್ದಿದ್ದು. ನಿಮ್ಮನ್ನು ನೋಡಿದ್ರೆ ಏನು ಹೊಡ್ಕೊಂಡು ಜಗಳ ಮಾಡ್ಕೊಂಡು ನೀವೆಲ್ಲ ಸೇರ್ಕೊಂಡು ನನ್ಗೆಲ್ಲ ಹೊಡೆದ್ಬಿಡ್ತೀರೋ ಅಂತ. ಏ ಬಾವತ, ನೀನ್ ಮಾಡಿ ಸರಿ. ನಿನ್ ಮಕ ನಾಯಿ ಕಡಿದ್ರು ಮೊನ್ನೆ ಏನ್ ಮಾಡ್ಬಿಟ್ಟ ಗೊತ್ತಾ ಬುದ್ಧಿ? ನಂಗೆ 32 ವರ್ಷ ಅಂತ ಅವನಿಗೆ ಗೊತ್ತು. ಎಲ್ಲಾನು ಒಂದು ಹುಡ್ಗಿ ನೋಡ್ಲ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ. ಲೇ, ನಿಂಗೊಂದು ಹುಡ್ಗಿ ನೋಡಿದ್ದೀನಿ, ಶಿರಕ್ಕೆ ಹೋಗ್ಬಿಡು, ಒಳ್ಳೊಳ್ಳೆ ಹುಡುಗಿರ್ ಸಿಗ್ತಾರೆ ಅಂತ ಹೇಳ್ದ. ಅವು ಎಲ್ಲಿ ಬಂದವ್ರೆ? ಮೇಷ್ಟ್ರೆ, ನಂಗೆ ಗೊತ್ತು ನೀವು ಎಲ್ಲೆಲ್ಲಿ ನೋಡ್ಕೊಂಡಿದ್ದೀರಾ ಅಂತ. ಅಡಿರಿ ಬೆಳಿಗ್ಗೆ ಮಂತಕ್ಕೆ ಆ ಅಮ್ಮನ್ ನಿಮ್ಮನ್ನ ಎಲ್ಲೆಲ್ಲೋ ಕಳ್ಸೋದು ತಪ್ಪು ಅಂದಂಗೆ ಕಳ್ಸೋದು ಬೋಲೋಕ್ಸ್ಮಣು ಅಂತ ಹೆಣ್ಮಕ್ಳು ಮನಿಕೊಂಡೈತಿ. ಈ ಅಪ್ಪ ಊರು ಸುತ್ತೋದ್ ಕಲ್ತೋಗ್ತಿ. ಹ್ಞೂ, ನಾನೇ ಒಂದು 4-5 ನೋಡಿದ್ದೀನಿ. ಓಹೋ ಅಣ್ಣ, ಮುಂದಿನ ಸರಿ ಕಡೆಗೆ ಏನೋ ಬಂದಾಗ ಒಬ್ಬರೇ ಬಂದ್ರೆ ಸರಿ, ಜೊತೆಲಿ ಕರ್ಗಿರ್ಕೊಂಬಂದಾರ ನೋಡ್ಕೊ. ಬೊಲೆ ಹುಷಾರು ಇವ್ರ ಮೇಷ್ಟ್ರು. ಲೇ ಬಾವತ, ನಿಂಗೆ ಕರೆಕ್ಟಾಗಿ ಕಳಿಸ್ಬೇಕಲ್ವ? ನನ್ನ ಕಳಿಸಿದ್ದಲ್ಲೋ. ಅವ್ರ ಮಂತಕ್ಕೆ ಹೋದ್ರೆ 3 ಜನ ಹೆಣ್ಮಕ್ಳು ಅವ್ರೆ ಬುದ್ಧಿ. ಯಾವ ಹುಡುಗಿ ಅಂತ ಹೇಳಿಲ್ಲ, ಎಲ್ಲರೂ ಗಂಡ್ಬಿಟ್ಟು ಬಂದವ್ರಿ. 3 ಜನನುವೆ ನನ್ನಂತ ಮಾನ್ಗೆಟನು ಅನ್ಕೊಂಬಿಟ್ಟವ್ ನೀವನು. ನಾನು ನೋಡಕ್ ಚೆನ್ನಾಗಿ ಕಾಣಲ್ವಾ? ಇವತ್ತು ಬೆಳಗ್ಗೆಯಿಂದನು ಎಲ್ಲ ನೀನು ಚೆನ್ನಾಗಿ ಕಾಣ್ತೀಯಾ ಅಂತ ಹೇಳಿ ಕಳ್ಸವ್ರಿ. ಇನ್ನೊಂದು ಸ್ವಲ್ಪ ಬೆಳಗಿದ್ದೀನಿ ಅಂತ ನಾನು ಹಿಂಗೆ ಮಾಡೋ. ಅಲ್ಲಿ ಹೋದ್ರೆ ಏನಾಯಿತು, ಹೊಳಿಯಮ್ಮಯ್ಯ ಬಂದ ಅಂದ್ಬಿಟ್ಟು ಹಾಸಿದ ಮಕ್ಕಳಿಗೆ ಹಾಸಿದ್ರು ಕಣ. ನಿಮ್ಮ ಆಶೀರ್ವಾದ ನಂಗೊಂದು ಹುಡುಗಿ ನೋಡಿ ಬುದ್ಧಿ. ಆ ಕಡೆಗೆ ಹೋಗ್ಬಿಟ್ರು, ಕೇಳಿಸ್ಕೊಳ್ಳಿಲ್ಲ. ಇವ್ ಪಾಪ ನನ್ನ ಮಗ ಯಾರೋ ಬಂದು ಇವನ್ಗೆ ನೋಡೋಣ ಅಂತ. ಬುದ್ಧಿ ಹಂಗೆ ಅನ್ಬೇಡಿ ಬುದ್ಧಿ. ನೋಡಿ ಮುಂದಿನ ಸರಿ ನಾಟಕಕ್ಕೆ ಇಲ್ಲೇ ಬತ್ತಿ ಹುಡುಗಿ ನೋಡ್ಬಿಟ್ಟು ಕಳಿಸ್ಬಿಟ್ಟಿದ ಮೇಷ್ಟ್ರೆ. ಅವರು ಹೊಳೆಮಯ್ಯ ಬಂದ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡ್ಬಿಟ್ಟವ್ರಿ. ರೊಟ್ಟಿ ಮಾಡ್ಬಿಟ್ಟವ್ರೆ. ಏನ್ ಮಾಡ್ತೀರ, ಚಟ್ನಿಗೆ ಏನಿಲ್ಲ. ನಾನೇನೋ ಚಟ್ನಿಗೆ ಏನೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೋದ್ರಿ. ಏನ್ ಮಾಡೋರು, ಜಿರ್ಲೆ ಹಿಡ್ಕೊಂಡ್ಬಿಟ್ಟವ್ರೆ. ಜಿರ್ಲೆ ಹಿಡಿದ್ಬಿಟ್ಟು ಚೆನ್ನಾಗಿ ಮೆಣಸಿ ಬೆಳ್ಳುಳ್ಳಿ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಬಿಟ್ಟವ್ರೆ. ನಂಗೆ ಗೊತ್ತಿಲ್ಲ. ತಂದು ರೊಟ್ಟಿ ಅದು ಕೊಟ್ರು, ತಿಂದೆ ಬುದ್ಧಿ. ಕೆರ್ಕೊಳಕ್ ಸ್ಟಾರ್ಟ್ ಆಗ್ಬಿಡೋನು. ಎಲ್ಲೆಲ್ಲಿ ಕೆರ್ಕೊಂತೀನೋ ಅಲ್ಲೆಲ್ಲ ಗಂದೆ. ನಾನು ಎಷ್ಟು ಅಂತ ಕೆರ್ಕೊಳ್ಳಿ. ಅಲ್ಲಿ ನೋಡ್ರಿ, ಇವ್ರು 3 ಜನ ನಗ್ತಾ ಬಿದ್ದವ್ರಿ. ಯಾರೋ ನೀನು ಕಳ್ಸಿದ್ದು ಅಂದ್ರೆ ನಮ್ಮ ತಬ್ಲದ ಮೇಷ್ಟ್ರು ಅಂದ. ಲೇ, ತಬ್ಲದ ಮೇಷ್ಟ್ರು ನಮ್ಮ 3 ಜನ ಎಂಟ ಕಟ್ಕೊಂಡು ಹೋಗವನಿ ಅಂತ ಹೇಳ್ತಾರೆ. ಅಂತ ಕಿತ್ತೋದವ್ ನೀವು. ಇಲ್ಲಿ ಕರ್ತೀವಿ ನಮ್ಮ ದೇವರಾಜಣ್ಣ ಮೇಷ್ಟ್ರು. ನಿಮಗೂ ಐತೆ ತಡಿ, ಸಿಕ್ದವ್ರ ಮನೆಗೆಲ್ಲ ಕಳಿಸ್ತೀಯ ನೀನು. ದೇವ್ರಿಗೆ ಹೇಳ್ತೀನಿ. ರೆಡಿ ಇದಾ? ಆಮೇಲೆ ಬರ್ತೀನಿ ನಾನು. ನಾನು ಹೆಂಗಿರಲ್ಲಪ್ಪ, ನಾನು ಹೆಂಗಿರಲ್ಲ. ಬೆಂಗಳೂರು
ಬಿಡ್ತೀನಿ ಉಡಿ ನೋಡಿ ಆ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸರವರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಭೋ ಮಹಾದೇವ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸರವರ ಗೌರಿ ಅಮರಾವತಿಯಲ್ಲಿ ದೇವೇಂದ್ರನಾದರೂ ಒಂದು ಮಹಾಯಾಗವನ್ನು ಕೈಗೊಂಡಿರುವನು. ಅಲ್ಲಿಗೆ ಸುರ 334 ದೇವಾನು ದೇವತೆಗಳು ಸಹ ಬರುವರು. ಅದು ಅಲ್ಲದೆ ಅಷ್ಟದಿಕ್ಪಾಲಕರು ಕೂಡ ಬರುವರು. ಶನಿದೇವರಾದಿಯಾಗಿ ಎಲ್ಲರೂ ಕೂಡ ಅಲ್ಲಿಗೆ ಸೇರುವರು. ನಾನೀಗಲೇ ಅಲ್ಲಿಗೆ ಹೋಗಿ ಅಲ್ಲಿ ಏನು ನಡೆಯುವುದು ಎಂಬುದನ್ನು ನೋಡಿ ಮುಂದೆ ಅದನ್ನು ವೀಕ್ಷಿಸಿ ನೋಡುತ್ತೇನೆ. मंडल में बल रहे अतितारा मंडल में निगुडम निगुडम सरी समानರು
ಭುವನದೋಳ್ ಭಾಸ್ಕರ ತನಯ ನೆನೆಸದೆ ಏ ಭುವನದೋಳ್ ಭಾಸ್ಕರ ತನಯ ನೆನೆಸದೆ ರವಿಸುತನಿಗೆ ಅದಾರು ಸರಿ ಸಮಾನರುಂಟೆ ರಕ್ಕಮಂಡಲ ರಕ್ಕಮಂಡ ಏರಿಸಿದರೆ ಆರೇ ಮರದಲ್ಲಿ ನೆಲೆಸಿರುವೆ 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 ಕಮಂಡಲ ಭೇದಿಸಿದರೆ ಆರೇ ಮರದಲ್ಲಿ ನೆಲೆಸಿರುವೆ 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 ಸೃಷ್ಟಿಕರ್ತನಾದ ಬ್ರಹ್ಮನು ಶಂಕುಗದ ಚಕ್ರಧಾರಿಯಾದ ಶ್ರೀಮನ್ನಾರಾಯಣನು ಸುರ 330 ಕೋಟಿ ಜೀವರಾಶಿಗಳಿಗೆ ಅನ್ನದಾತನಾದ ಓ ಸರ್ವೇಶ್ವರನು ನನಗೆ ಶನೇಶ್ವರ ಎಂದು ಬಿರುದು ಕೊಟ್ಟು ಸತ್ಕರಿಸಿರುವಾಗ ಯಾರು ಭಯ ಭಕ್ತಿ ನಯವಿನಿಂದ ನನ್ನನ್ನು ಪೂಜಿಸುವರು ಅಥವಾ ಆರಾಧಿಸುವರು ನನ್ನ ಪಠಣೆಯನ್ನು ಕೈಯುವರು ಅಂತವರಿಗಾದರೂ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡುವೆನು. ಯಾರು ನನ್ನನ್ನು ಹೀನಮಾನವಾಗಿ ಜರಿಯುವರು, ಯಾರು ನನ್ನನ್ನು ಅಹಂಕಾರದಿಂದ ನೋಡುವರು, ಅಂತವರಿಗಾದರೂ ನನ್ನ ಅಣ್ಣನಾದ ಯಮಗ್ರದಿಂದ ಕಾಡಿಸಿ ಅವರಿಗೆ ಪರಿಪರಿಯಾದ ಕಷ್ಟಗಳನ್ನೇ ಕೊಡುವೆನು. ನಾರಾಯಣ ನಾರಾಯಣ. ಓ ಏನಿದು? ನೋರದರಿದೆ ಮಾರ್ಗವಾಗಿ. ನಾರಾಯಣ ನಾರಾಯಣ. ಯಾರು ಯಾರು ನನ್ನ
ನನ್ನನ್ನು ಕರೆದಿದ್ದು? ಆ! ನಮೋ ನಮಃ ಶ್ರೀದೇವ, ನಮೋ ನಮಃ. ಆಹೋ! ತಮ್ಮ ಪಯಣ ಎಲ್ಲಿಗೆ ಹೊರಟಿರುವಂತಿದೆ? ಮಹಾತ್ಮ, ನನ್ನ ಪಯಣವೇ ದೇವಲೋಕಕ್ಕೆ ನನ್ನ ಪಯಣ. ಏನು ನಿಮ್ಮ ಪಯಣ ದೇವಲೋಕದ ಕಡೆ? ಹೌದು ದೇವ. ಅಂತಹ ವಿಶೇಷತೆ ಆದ್ರೆ ಏನಿರುವುದು? ಪರಮಾತ್ಮ, ತಮಗೆ ತಿಳಿಯದೆ ಏನೋ ವಿಚಾರ? ಯಾವ ದೇವರಾಜನಾದರೂ ಒಂದು ಯಾಗವನ್ನು ಕೈಗೊಂಡಿರುವನು. ಆಹಾ! ಆ ಯಾಗಕ್ಕೆ ನಾನು ಹೋಗುವನು, ನೀವು ಬರುವಿರಾ? ನಾರಾಯಣ ನಾರಾಯಣ. ಸಮಯವನ್ನ ವೀಕ್ಷಿಸಿ ಮುಂದೆ ಆಲೋಚಿಸಿ ನೋಡುವೆನು. ಹಾಗೆ ಆಗಲಿ, ನಾನು ಹೊರಡುತ್ತೇನೆ. ಶನಿದೇವ, ತಾರಾ ಮಂಡಲ ವಾಸನೆ ದೇವ, ತಾರಾ ಮಂಡಲ ವಾಸನೆ ದೇವ, ಕರುಣೆಯ ತೋರೋ ಶನಿದೇವ. ತಾರಾ ಮಂಡಲ ವಾಸನೆ ದೇವ, ಕರುಣೆಯ ತೋರೋ ಶನಿದೇವ, ಮಹಿಮೆಯ ತೋರೋ ಶನಿದೇವ. ನಿನ್ನಯ ನಾಮ ಜಗದಲ್ಲಿ ಮೆರೆಯಲಿ. ಪರಮಾತ್ಮ, ನಿನ್ನಯ ನಾಮ ಜಗದಲ್ಲಿ ಜಗವನ್ನು ಪಾಲಿಸ ಮಹದೇವ. ತಾರ ಮಂಡಲ ವಾಸನೆ ದೇವ, ಕರುಣೆಯ ತೋರೋ ಮಹದೇವ, ಕರುಣೆಯ ತೋರೋ ಮಹದೇವ. ಪರಮಾತ್ಮ, ನಾನಿನ್ನು ಬರಲೇ? ಅಮರಾವತಿಯಲ್ಲಿ ದೇವರಾಜನಾದರೂ ಒಂದು ಮಹಾನ್ ಯೋಗವನ್ನ ಕೈಗೊಂಡಿರುವನು. ಅಲ್ಲಿಗಾದರೂ ದೇವಾನು ದೇವತೆಗಳು, ಅಷ್ಟದಿಕ್ಪಾಲಕರು, ಕುಲಗುರುಗಳಾದ ವಸಿಷ್ಠರು ಎಲ್ಲರೂ ಆಗಮನವಾಗುತ್ತಿರುವರು. ಇರಲಿ, ಅವನು ಸಹಿತ ದೇವಲೋಕಕ್ಕೆ ಹೋಗಿ ದೇವನು ದೇವತೆಗಳನ್ನ ಒಂದು ಸಾರಿ ಪರೀಕ್ಷಿಸಿ ನೋಡಿ ಬರುವೆನು. ಅದಕ್ಕಾಗಿ ಈಗಲೇ ದೇವಸಭೆಗೆ ಹೋಗುವೆನು. ದೇವಲೋಕಕ್ಕೆ ಹೋಗಿ ಈಗಲೇ ದೇವತೆಗಳನ್ನ ಪರೀಕ್ಷಿಸುವೆ. ದೇವಲೋಕಕ್ಕೆ ಹೋಗಿ ಈಗಲೇ ದೇವತೆಗಳನ್ನ ಪರೀಕ್ಷಿಸುವೆ. ದೇವಲೋಕದ ದೇವತೆಗಳನ್ನ ಬೇಗನೆ ಹೋಗಿ ಪರೀಕ್ಷಿಸುವೆ. ಬೇಗನೆ ಹೋಗಿ ಪರೀಕ್ಷಿಸುವೆ. ಬೇಗನೆ ಹೋಗಿ ಪರೀಕ್ಷಿಸುವೆ. ಯಮರಾಜರೇ, ಪ್ರಭು
ದೇವಲೋಕದಲ್ಲಿ ದೇವಾನು ದೇವತೆಗಳು ಹರಿಹರ ಜ್ಞಾನದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ನಿರುತ್ತರಾಗಿರುವರೇ ಅದನ್ನು ತಿಳಿದವನಾಗು. ಅಪ್ಪಣೆ ಮಹಾಪ್ರಭು. ನಮ್ಮ ಲೋಕವು ಶೋಧಿಸುತ್ತಿರುವುದು ಕೇಳು ಇವರಾವ. ಅಗ್ನಿದೇವ ದೇವರಾಗಿ ನಮ್ಮ ಲೋಕವು ಈ ನಮ್ಮ ದೇವಲೋಕದಲ್ಲಿ ದೇವತಾ ಬ್ರಾಹ್ಮಣರು ದೇವತಾ ಕಾರ್ಯದಲ್ಲಿ ನಿರತರಾಗಿರುವರು. ಅದು ಅಲ್ಲದೆ ಯೋಗ ಯಜ್ಞಾದಿಗಳಿಂದ ಮಾಡುತ್ತಾ ಇರುವರು. ನಿಮ್ಮ ಧ್ಯಾನದಲ್ಲಿಯೂ ಶ್ರೀಹರಿಯ ಧ್ಯಾನದಲ್ಲಿ ನಿರತರಾಗಿರುವ ಮತ್ತೇನಪ್ಪಣೆ ಮಹಾಪ್ರಭು. ಫಲೆ ಫಲೆ ಅಗ್ನಿದೇವ, ನಿನ್ನಂತ ಅಗ್ನಿದೇವನು ನನ್ನ ದೇವಲೋಕದಲ್ಲಿ ಇರಬೇಕಾದರೆ ನನಗೂ ನನ್ನ ದೇವಲೋಕಕ್ಕೂ ಕುಂದು ಕೊರತೆಂದರೇನು ನೀನು ನಿನ್ನ ಪೀಠದಲ್ಲಿ ಮಂಡಿಸು. ಅಪ್ಪಣೆ ಮಹೇಂದ್ರ. ಯಮಧರ್ಮರಾಜ ಮಹೇಂದ್ರ ಬೇಳೆ ಯಮಧರ್ಮರಾಜ ಯಮರಾಜ ಬೇಳೆ ಯಮಧರ್ಮರಾಜ ಯಮಲೋಕದ ವಾಜಯ ಬೇಳೆ ಯಮಧರ್ಮರಾಜ ಸುತ್ತಲಿರುತ್ತಿರ ಭೂಮರು ಸುತ್ತಲಿರುತ್ತಿರ ಭೂಮರು ತಪ್ಪ ಕಾಣಿಕೆಯ ತೊಂದೊಪ್ಪಿಸುವರೇ ಬೇಳೆ ಯಮಧರ್ಮರಾಜ ಯಮಲೋಕದ ವಾಜಯ ಯಮಧರ್ಮರಾಜ ಪ್ರಭು ಯಮಲೋಕದ ವಾರ್ತೆಯನ್ನು ತಿಳಿಸೋನಾಗು. ಆಗಬಹುದು ಮಹೇಂದ್ರ. ದೇವರಾಜನೇ ಆಲಿಪುದೈ ಕಾರ್ಯಕಾರವ ವಿವರಿಸುವೆ. ಯಮಧರ್ಮರಾಜ ದೇವರಾಜನೇ ಆಲಿಪುದೈ ಕಾರ್ಯಕಾರವ ವಿವರಿಸುವೆ. ಧರ್ಮ ನಿರತರ ಸ್ವರ್ಗ ಸೇರುತ್ತಾ ಪರಮ ಪಾಪಿಗಳ ನರಕದಲ್ಲಿರುವೆ. ಪರಮ ಪಾಪಿಗಳ ನರಕದಲ್ಲಿರುವೆ. ದೇವರಾಜನೇ ಆಲಿಪುದೈ ಯಕ್ಷ ಕಿನ್ನರ ಕಿಂಪುರುಷಗಳ ಲೆಕ್ಕಿಸದೆ ಸುರಲೋಕವನಾಳ್ವೆ. ದೇವರಾಜನೇ ಆಲಿಪುದೈ ಕಾರ್ಯಕಾರವ ವಿವರಿಸುವೆ. ದೇವರಾಜ ಯಮಧರ್ಮರಾಜ ನಮ್ಮ ಯಮಲೋಕದಲ್ಲಿ ಕಾರ್ಯವೈಖರಿಯು ಯಾವ ರೀತಿ ಇರುವುದೆಂದರೆ ಸತ್ಪುರುಷರನ್ನು ಕಂಡರೆ ಅವರನ್ನು ಸಂತೋಷದಿಂದ ಸ್ವರ್ಗಕ್ಕೆ ಸೇರಿಸುವೆನು. ಪಾಪಿಗಳನ್ನು ಕಂಡರೆ ತರತರವಾದ ಹಿಂಸೆಗಳನ್ನು ಕೊಟ್ಟು ಅವರನ್ನು ನರಕಕ್ಕೆ ತಳ್ಳುವನು. ಇದೇ ನನ್ನ ಯಮಲೋಕದ ಕಾರ್ಯವೈಖರಿ. ಮತ್ತೇನಪ್ಪಣೆ ಮಹೇಂದ್ರ? ಭಲೆ ಭಲೆ ಯಮಧರ್ಮರಾಜ, ನಿನ್ನಂತ ಯಮರಾಜನು ನನ್ನ ಯಮಲೋಕದಲ್ಲಿ ಇರಬೇಕಾದರೆ ನನಗೂ ನನ್ನ ಯಮಲೋಕಕ್ಕೂ ಕುಂದು ಕೊರೆತೆಂದರೇನು ನೀನು ನಿನ್ನ ಪೀಠದಲ್ಲಿ ಮಿಡಿಸು. ಆಗಬಹುದು ಮಹೇಂದ್ರ. ಹಾಗೆ ಯಮರಾಜರೇ, ಅರುಷ ತಾಳ್ವೆನೇನು ನಾ ಮನದೊಳು ಅರುಷ ತಾಳ್ವೆನೇನು ನಾ
ಮಹಾಪ್ರಭು ಮಹೇಂದ್ರ ನಿಮ್ಮಂತ ಸೂರರನ್ನು ಪಾಲ್ಗೊಂಡಿರುವ ನಾನೇ ಧನ್ಯನು. ನಿಮ್ಮ ಚಾತುರ್ಯವಾದ ನಡೆ ನುಡಿಗಳನ್ನು ಕೇಳಿ ನನಗೆ ಅತಿಶಯವಾದ ಆನಂದವಾಯಿತು. ಆದರೆ ಇಂದಿನ ಸಭೆಯ ಉದ್ದೇಶವೇನೆಂದರೆ ಕೆಲವು ಮುನಿ ಕುಲೋತ್ತಮರು ಬರಲಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ಆ ತಾಣಕ್ಕೆ ಕರೆದುಕೊಂಡು ಬನ್ನಿ. ಆಗಲಿ ಆಗಬಹುದು ಮಹೇಂದ್ರ. ಬುದ್ಧಿ ಚಾರನೆ ವಸಿಷ್ಠ ಬತ್ತ ಬುದ್ಧಿ ವಸಿಷ್ಠ ಮಹಾತ್ಮರು ಬರ್ತಿರುವರು. ಬುದ್ಧಿ ಬಹಳ ಸಂತೋಷ. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಆಬೋದ್ ಬುದ್ಧಿ ಆಬೋದ್. ಬನ್ನಿ ಬನ್ನಿ. ಏನ್ ಬುದ್ಧಿ? ಶಂಭೋ ಮಹಾದೇವ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟನ ನಟವರ ಪಂಡಿತ ಜಟಾಜೂಟ. ಶಂಭೋ ಮಹಾದೇವ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ದಂಡ ನಿವಾಸ
ಶಂಭೋ ಮಹಾದೇವ. ಪೂಜ್ಯರಾದ ವೈಷ್ಣಾಮಣಿಗಳಿಗೆ ವಂದನೆಗಳು. ದೇವೇಂದ್ರ ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಬನ್ನಿ ಪೀಠದಲ್ಲಿ ಕುಳಿತುಕೊಳ್ಳೋರಾಗಿ. ಆಗಬಹುದು ದೇವೇಂದ್ರ. ಬುದ್ಧಿ ಚಾರನೆ ನಮಸ್ಕಾರ ಮಂಗಳವಾಲೆ. ಬುದ್ಧಿ. ಚಾರನೆ ಸಮಾಚಾರವೇನು? ಆ ಕಡೆಯಿಂದ ನಾಮಾತ್ಮ ಬತ್ತವ್ರೆ. ನಾಮಾತ್ಮ ಪೂಜ್ಯರಾದ ತ್ರಿಲೋಕ ಸಂಚಾರಿಗಳು ನಾರದಮಾತ್ಮರು ಆ ಬರ್ತಿದ್ದಾರೆ. ನಾಮಾತ್ಮ ಬತ್ತವ್ರೆ. ಬಹಳ ಸಂತೋಷ. ಕಕಂಬಲ್ಲ ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮ ರಮಣ. ಭೂಲೋಕದಲ್ಲಿ ಅಲೆಯುತ್ತಲಿರುವೆ, ಕಲಹ ಪ್ರಿಯನೆಂದು ಬಿರುದನು ಪಡೆವೆ. ಭೂಲೋಕದಲ್ಲಿ ಅಲೆಯುತ್ತಲಿರುವೆ, ಕಲಹ ಪ್ರಿಯನೆಂದು ಹೊಗಳುತ್ತಲಿರುವೆ. ನಿನ್ನಯ ನಾಮವು ಜಗದಲ್ಲಿ ಮೆರೆಯಲಿ, ನಿನ್ನಯ ನಾಮವು ಜಗದಲ್ಲಿ ಮೆರೆಯಲಿ, ನನ್ನಲ್ಲಿ ನೀನೆ ತುಂಬಿರುವೆ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೆ ನನ್ನ ಪ್ರಾಣ ರಮ ರಮಣ, ನೀನೆ ನನ್ನ ಪ್ರಾಣ ರಮ ರಮಣ. ರಮ ರಮಣ ರಮ ರಮಣ ರಮ ರಮಣ ರಮ ರಮಣ. ನಾರಾಯಣ ನಾರಾಯಣ. ಪೂಜ್ಯರಾದ ನಾರದಾಮಣಿಗಳಿಗೆ ವಂದನೆಗಳು. ದೇವರಾಜ ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಬನ್ನಿ ಪೀಠದಲ್ಲಿ ಕುಳಿತುಕೊಳ್ಳೋರಾಗಿ. ದೇವರಾಜ ಈ ಪೀಠದಲ್ಲಿ ಸರ್ವರು ಕುಳಿತುಕೊಳ್ಳಬಹುದು. ಸರ್ವರು ಕುಳಿತುಕೊಳ್ಳಬಹುದು, ಕುಳಿತುಕೊಳ್ಳುವರಾಗಿ. ಹಾಗೆ ಆಗಲಿ ದೇವರಾಜ. ಯಾರಲ್ಲಿ ಯಾರಲ್ಲಿ? ಬುದ್ಧಿ. ನಮಸ್ಕಾರ ಬುದ್ಧಿ. ಚಾರನೆ ಮಂಗಳವಾಲೆ. ಹೇಳಿ ಬುದ್ಧಿ. ನಮ್ಮ ದೇವಲೋಕದಲ್ಲಿರುವ ನರ್ತಕಿಯನ್ನು ಬರಮಾಡು. ಆಯ್ತು ಬುದ್ಧಿ. ಕಕಂಬತ್ತೀರಿ. ಅಗ್ನಿ ಯಮರಾಜರೇ. ಅಂದದ ಶಿಲೆಯೊಂದು ಕುಣಿದಾಡಿದೆ, ಅಂದದ ಶಿಲೆಯೊಂದು ಕುಣಿದಾಡಿದೆ, ಅದರ ಬಣ್ಣೀರ ಪರಿಮಳ ಹೂವರಳಿ. ಅಂದದ ಶಿಲೆಯೊಂದು ಬಲ ಕುಣಿದಾಡಿದೆ. ಬಲ ಅಗ್ನಿ ಯಮರಾಜರೇ. ನಾರದ ಬರ್ತಾರೆ, ಒದಿತ ಬರ್ತಾರೆ.
ಮೋಹಿನಿ ಎಂಬುದು ಇವಳೆಸರಲ್ಲವ ಮನಮೋಹ ತುಂಬಿದ ಚೆಲುವಲ್ಲವೇ ನಾಯಕಿಯ ನಿನಗೆ ನೀವು ಒಲ್ಲವೇ? ಆ ರಾವಣ ಅಗ್ನಿ ಯಮರಾಜನ ಉದಿತ ಮಾಡ್ತಾರ. ನಾಯಕಿಯೇ ನಿನಗೆ ನೀವು ನಾಯಕನೇ ನಿನಗೆ ನೀವು ನನ್ನ ಮನಸ್ಸನ್ನು ಕೆಣಕುವ ಚೆಲುವಲ್ಲ ನನ್ನ ಮನಸ್ಸನ್ನು ಕೆಣಕುವ ಚೆಲುವಲ್ಲ ಅಂದದ 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 ಫಲೆ 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 ಭಲೆ ಭಲೆ ನರ್ತಕಿ. ಅಂದದ ಸಿಲೆಯು ಕುಣಿದಾಡಿದೆ ಅದರ ಬಂದಿದ ಪರಿಮಳ ಹೂವನಲ್ಲಿದೆ ಅಂದದ ಸಿಲೆಯು ಕುಣಿದಾಡಿದೆ ಅಗ್ನಿ ಯಮರಾಜರೇ ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ತತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಬಂದು ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ತತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಬಂದು ಮುಖದಲ್ಲಿ ಮುಖವಿ ಆಡುತ್ತಾ ಬರು ಭಲೆ ಭಲೆ ಭಲೆ. ಮುಖದಲ್ಲಿ ಮುಖ ಬಿಟ್ಟು ಆಡುತ್ತಾ ಬರುವುದು ಆಡುತ್ತಾ ಬರುವುದು ತುಂಬಿಯ ಕನಸು. 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 ಅಂದದ 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 ಸಿಲೆಯನ್ನು ಕುಣಿದಾಡಿ ಅದರ ಬಂದಿದ ಪರಿಮಳ ಹೂವಲ್ಲಿ ಅಂದದ ಸಿಲೆಯನ್ನು ಕುಣಿದಾಡಿದೆ ಭಲೆ ಭಲೆ ನರ್ತಕಿ. ಈ ಯಮರಾಜರೇ. ಬೆಳಿಗ್ಗೆ ಬಂದ್ಬಿಡಿ ಅಲ್ಲ ಮದುವೆಗೆ. ಕುಣಿದಾಡಿದೆ ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗದಿಮಿ ತಗಜೆಡು ತೋಂ 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 ಭಲೆ 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 ನರ್ತಕಿ ತಗದಿಮಿ ತಗಿಡು ತಗದಿಮಿ ತಗಿಡು ತಗದಿಮಿ ತಗಿಡು ತೋಂ 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 ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗಡ ತಗಡು ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗಡ ತಗಡು ತಜ್ಜೋಂ ತಜ್ಜೋಂ ತದಿಗೆಟತೋ ತಜ್ಜೋಂ ಅಗ್ನಿ ತಜ್ಜೋಂ ಯಮರಾಜರೇ ತದಿಗೆಟತೋ ತದಿಗೆಟತೋ ತಗಡದೋ 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 ತಗಡ ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗದಿಮಿ ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗದಿಮಿ ತಗಜೆಡು ತಗದಿಮಿ ತತ್ತತ್ತದಿಗೆಟತೋ ತತ್ತತ್ತದಿಗೆಟತೈ ತತ್ತತ್ತದಿಗೆಟತ ತಜ್ಜೋ ಭಲೆ ತಗಿ ಭಲೆ ತಜ್ಜೋ. ನರ್ತಕಿ. ಅಗ್ನಿ ತಗಿ ಯಮರಾಜರೇ ತಜ್ಜೋ. ತದಿಗೆಣಕು 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 ತಾ
ತೆಂಗಿನಕು ತಜ್ಜೋ ತಗಜೋ ತಗಿಡಜೋ ತದಿಗಿನಕು 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 ತಜ್ಜೋ ತಗಜೋ ತಗಿಡಜೋ ತಗಿದಿಗಿನಕು ತದಿಗಿನಕು ತಗದಿ ಮಿತಗೆ ಜಡು ತಗದಿ ಮಿತಗೆ ತಗದಿ ಮಿತಗೆ ಜಡು ತತ್ತ ತಗದಿ ಮಿತಗೆ ಜಡು ತಗದಿ ಮಿತಗೆ ಜಡು ತಗದಿ ಮಿತಗೆ ಜಡು ತಗದಿ ಮಿತಗೆ ಜಡು ತದಿಗಿನತೋ ತದಿಗಿನತೋ ತತ್ತ ತೋಂ ತಕಿಟ ತಕಿಟ ಥಿನ್ ತಕಿಟ 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 ತೋಂ ತಕಿಟ ಭಲೆ ತಕಿಟ ಭಲೆ ನರ್ತಕಿ ಅಳ್ಕಿಯ ಮಹಾರಾಜರ ತಕಿಟ ಥಿನ್ ತಕಿಟ 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 ತೋಂ ತಕಿಟ ತಗದಿ ಮಿತಗೆ ಜಡು 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 ತತ್ತ ತದಿಗಿನತೈ ತತ್ತ ತದಿಗಿನತೈ ತತ್ತ ಅಂದದ ಸಿಲೆಯುಂದು ಕೊಡಿದಾಡಿದೆ ಅದನ್ನ ಭಲೆ ಭಲೆ ನರ್ತಕಿ ಅಂದದ ಸಿಲೆಯುಂದು ಕುಣಿದಾಡಿದೆ 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 ಯಾರೇ ಬುದ್ಧಿ ನರ್ತಕಿಯರಿಗೆ ಸೂಕ್ತ ಬಹುಮಾನ ನಾನು ಹೋಯ್ತಾ ಇದ್ದೀನಿ ಮದುವೆ ಮಾಡ್ಕೊಳಕ್ಕೆ ಬುದ್ಧಿ ಚಾರನ ಸಮಾಚಾರವೇನು ಇಲ್ಲಿಂದ ಆ ಕಡೆಗೆ ಹೋಯ್ತಾ ಇದ್ದೆ ಹಾ ಆ ಕಡೆಯಿಂದ ಚಂದ ಹೊಡ್ಬೋದು ಏನು ಪೂಜ್ಯರಾದ ಶನಿ ಮಹಾತ್ಮರು ಬರ್ತಿರುವರೆ ನಂಗೆ ಆಚಾರ್ಯ ಹೋದ ಬಹಳ ಸಂತೋಷ. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಅಲ್ಲಿ ಹೋಗಕ್ಕೆ ಭಯ ಆಯ್ತೈತೆ ಕರ್ಕೊಂಬರೋದು ಎಲ್ಬೋದು ಎಂದವರ ನಡೆಗೆ ಗಡಗಡಕು ಮಂಡಲವೇ ಬಿರಿಯಲಿ ಬೇಕರ್ ಪೂಜ್ಯರಾದ ಶನಿದೇವರಿಗೆ ವಂದನೆಗಳು. ಮಹೇಂದ್ರ ನಿನಗೆ ಮಂಗಳವಾಗಲಿ ಮೇರೆ ಬನ್ನಿ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಲಿ ನಾರದಮಾತ್ಮರೇ, ದೇವರಾಜ ಸುರಮುನಿ ನಿಮಯದರು ಜನದಿ ನಾರದಮಾತ್ಮರೇ, ದೇವರಾಜ ಸುರಮುನಿ ನಿಮಯದರು ಜನದಿ ಯಾವ ಯಾವ ಲೋಕದಲ್ಲಿ ವಿಶೇಷ ವರ್ತಮಾನವಿರುವುದು ಅರುಹಬೇಕೈ ಮುನಿಪ ಮುನಿಪ ಮುನಿಪ. ನಾರದಮಾತ್ಮರೇ, ದೇವರಾಜ ಮೂರು ಲೋಕ ವನೋಚರಿಪ ನಾರದ ಮುನಿಯೇ. ನಾರದಮಾತ್ಮರೇ, ದೇವರಾಜ ಮೂರು ಲೋಕ ವನೋಚರಿಪ ನಾರದ ಮುನಿಯೇ. ಯಾವ ಯಾವ ಲೋಕದಲ್ಲಿ ದೇವರಾಜ ಯಾವ ಯಾವ
ದೇವರಾಜ. ನೀವು ಆದರೂ ತ್ರಿಲೋಕ ಸಂಚಾರಿಗಳು, ಯಾವ ಯಾವ ಲೋಕದಲ್ಲಿ ಸತ್ಯ ಧರ್ಮವು ನನ್ನ ಸಭೆಯಲ್ಲಿ ಹೇಳಬೇಕೆಂದು ಬೇಡಿಕೊಳ್ಳುವೆನು ದೇವ. ದೇವರಾಜ, ನಾನಾದರೂ 7 ಲೋಕವನ್ನು ಸಂಚಾರ ಮಾಡುತ್ತಾ ಭೂಲೋಕಕ್ಕೆ ಹೋದನು. ಮುಂದೆ ಬೇಳುವರಾಗಿ ಹಿಂದೆ ಕಳಿಂಗ ರಾಜ್ಯವನ್ನು ಪರಿಪಾಲಿಸುತ್ತಿದ್ದ ಗೋವಿಂದ ಅವರ ಮನೆಗೆ ಅನೇಕ ವರ್ಷಗಳಿಂದ ಮಕ್ಕಳಿಲ್ಲದ ಕಾರಣ ಆತನಾದರೂ ಸತ್ಯನಾರಾಯಣನ ವ್ರತವನ್ನು ಆಚರಿಸಿದನು. ಮುಂದೆ ಬೇಳುವರಾಗಿ ಆ ವ್ರತದಿಂದ ಜನಿಸಿದ ಮಗು ಸತ್ಯವ್ರತ. ಆತನಾದರೂ ಬಹಳ ಸತ್ಯವಂತನು, ಏನು ಪರಾಕ್ರಮಶಾಲಿಯು. ಆತನು ಅಷ್ಟು ಸತ್ಯವಂತನೇ? ಹೌದು. ಆತನ ಸತಿಯಾದರು ಬೇಳುವರಾಗಿ ಆತನ ಸತಿಯಾದರು ಬಹಳ ಪತಿವ್ರತ ಶಿರೋಮಣಿಯು. ಏನು ಆಕೆ ಆತನ ಮಡದಿಯು ಅಷ್ಟು ಸತ್ಯವಂತಳೆ? ಹೌದು ದೇವರಾಜ. ಇವರೀರ ಸತ್ಯವನ್ನು ಕೆಡಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ನಾರಾಯಣ, ನಾರಾಯಣ. ಬಲ್ಲ ಬಲ್ಲನು ಎಲ್ಲ ಜನ ಹರಸನ ಸಭೆಯನ್ನು ಬಗಳುವೆಯ. ನಾರಾಯಣ, ನಾರಾಯಣ. ಬಲ್ಲ ಬಲ್ಲನು ಎಲ್ಲ ಜನ ಹರಸನ ಸಭೆಯನ್ನು ಬಗಳುವೆಯ. ಸರಿಯಾದ ಪರಿಪರಿಸಲು ನಾರಾಯಣ, ನಾರಾಯಣ. ಸರಿಯಾದ ಪರಿಪರಿಸಲು ಕರ ಅದಮನ ದಾನಿದಯ, ಕರ ಅದಮನ ದಾನಿದಯ. ನಾರಾಯಣ, ನಾರಾಯಣ. ಏನ್ ಹೇಳಿದ್ರಿ? ಓ ಕಳಿಂಗ ನಗರದ ಅರಸ ಸತ್ಯವ್ರತ ಮಹಾರಾಜನು ಅಂತಹ ಸತ್ಯವಂತನು, ಅಂತಹ ವಿದ್ಯಾವಂತನು, ಅಂತಹ ಪ್ರಜಾಪಾಲಿಕನು, ಅದು ಅಲ್ಲದೆ ಆತನ ಮಡದಿಯಾದ ಚಂದ್ರಾಸೆಯು ಅಂತಹ ಪತುರತ ಧರ್ಮವು ಹೌದು ದೇವ. ಅವರೀರ್ವರ ಸತ್ಯವನ್ನು ಹೋಗಲಾಡಿಸಲು ಹರರಿಂದನೇ ಆಗಲಿ ಹರಿಯಿಂದನೇ ಆಗಲಿ ಅಥವಾ ನಾರಾಯಣ, ನಾರಾಯಣ. ಈ ಛಾಯಾಸುತ ಶನೇಶ್ವರನಿಂದಲೇ ಆಗಲಿ ಯಾರಿಂದಲೂ ಸಾಧ್ಯವಿಲ್ಲವೇ? ಶ್ರೀದೇವ, ಯಾರಿಂದಲೂ ಸಾಧ್ಯವಿಲ್ಲ. ಅದು ನನ್ನಿಂದ ಸಾಧ್ಯ. ನನ್ನ ವಿಷಯದ ಆಗಿರಲಿ. ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇಲ್ಲದಿದ್ದರೆ ಅವರ ಕುಲಗುರುಳಾದ ವಸಿಷ್ಠ ಮಹಾಮುನಿಗಳನ್ನು ಕೇಳಿ ತಿಳಿದುಕೊಳ್ಳಿ. ವಸಿಷ್ಠ ಮಹಾತ್ಮರೇ, ದೇವೇಂದ್ರ. ನಾರದ ಮಹಾತ್ಮರು ಹೇಳುತ್ತಿರುವ ಮಾತು ಸತ್ಯವೇ? ಹೌದು ದೇವರಾಜ, ನಾರದ ಮಹಾತ್ಮರು ಹೇಳುತ್ತಿರುವ ಮಾತು ಅಕ್ಷರಶಃ ಸತ್ಯ. ನನ್ನ ಪ್ರಿಯ ಶಿಷ್ಯನಾದ ಸತ್ಯವ್ರತನ ಸತ್ಯವನ್ನು ಯಾರಿಂದಲೂ ಭಂಗಪಡಿಸಲು ಸಾಧ್ಯವಿಲ್ಲ. ಹರರಿಂದಾಗಲಿ ಹರಿಯಿಂದಾಗಲಿ ಈ ಶನಿದೇವರಿಂದಾಗಲಿ ಯಾರಿಂದಲೂ ಭಂಗಪಡಿಸಲು ಸಾಧ್ಯವಿಲ್ಲ. ಕಳಿಂಗ ನಗರದ ಅರಸು ನಿನ್ನ ಪ್ರಿಯ ಶಿಷ್ಯನಾದ ಅಂತಹ ಸತ್ಯವಂತನು, ಹೌದು ದೇವ. ಅಂತಹ ವಿದ್ಯಾವಂತನು, ಅಂತಹ ಪ್ರಜಾಪಾಲಿಕನು, ಹೌದು. ಅವರೀರ್ವರ ಸತ್ಯವನ್ನು ಹೋಗಲಾಡಿಸಲು
ಈ ಛಾಯಾಪುತ್ರನಿಂದ ನಾನಾಗಲಿ ಆಗುವುದಿಲ್ಲ ದೇವ, ಯಾರಿಂದಲೂ ಸಾಧ್ಯವಿಲ್ಲ. ಸತ್ಯವನ್ನ ನಾನು ಹೋಗಲಾಡಿಸುತ್ತೇನೆ. ದೇವನು ದೇವತೆಗಳಾದ ನಮ್ಮನ್ನ ಹೊಗಳದ ಬಿಟ್ಟು ಇಂದು ಹುಟ್ಟಿ ನಾಳೆ ಹಳಿಯುವಂತಹ ವಿಚಾರವನ್ನು ಈ ಸುರಸಭೆಯಲ್ಲಿ ಮಾಡಿದೆಯಾ? ಸಾಕು ಮಾಡು ನಿನ್ನ ನೀತಿ ವಚನಗಳನ್ನ. ಶನಿದೇವ, ನನ್ನ ಪ್ರಿಯ ಶಿಷ್ಯನಾದ ಸತ್ಯವ್ರತನ ಸತ್ಯವನ್ನು ಹೋಗಲಾಡಿಸಿ, ಆದರೆ ಈ ಜಪಮಾಲೆಯನ್ನು ತೆಗೆದು ದಕ್ಷಿಣಾಭಿಮುಖವಾಗಿ ಈ ರುಂಕಣ್ಣನನ್ನು ತೆಗೆದು ಹೋಗಿಬಿಡುತ್ತೇನೆ. ವಸಿಷ್ಠ, ಇದಕ್ಕೆ ನಿನ್ನ ಪಂಥವೇನು? ಆಗೋದ್ರೆ ಕೇಳು. ನನ್ನ ಪಂಥವೇನೆಂಬುದನ್ನ ಆ ನಿನ್ನ ಪ್ರಿಯ ಶಿಷ್ಯನಾದ ಸತ್ಯವ್ರತನ ಸತ್ಯವನ್ನು ನಾನು ತಟ್ಟಿರುವಂತ ಈ ಜಪಾತಪಾದಿಗಳನ್ನ ಅರ್ಥಧಾರ್ಯನಾಗಿ ಎರೆದು ಸೂರ್ಯ ಚಂದ್ರಾದಿಗಳಿರುವ ತನಕ ಆತನ ನಾಮಾಂಕಿತವೋ ಶಾಶ್ವತವಾಗಿರಲೆಂದು ಸುವರ್ಣಕ್ಷರದಲ್ಲಿ ಇಟ್ಟೇನೆ. ಇದೇ ನನ್ನ ಶಪಥ, ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ಶನಿದೇವ, ವಸಿಷ್ಠ ಮಹಾತ್ಮರೇ, ಶಾಂತರಾಗಿರಿ, ಶಾಂತರಾಗಿರಿ. ಮೌನಿ ಶ್ರೇಷ್ಠರೇ ತರವ್ಯ ನೀವಾಡುವ ನುಡಿಗಳು. ಮೌನಿ ಶ್ರೇಷ್ಠರೇ ತರವ್ಯ ತರಮಾಗಿ ಶಪಥವಾದೀಯಾನೋ ತರಮಾಗಿ ಶಪಥವಾದೀಯಲು ನೀವಾಡುವ ನುಡಿಗಳು. ಮೌನಿ ಶ್ರೇಷ್ಠರೇ ತರವ್ಯ ದುರ್ವಾದಗಳು. ಮೌನಿ ಶ್ರೇಷ್ಠರೇ ತರವ್ಯ. ಶನಿದೇವ, ವಸಿಷ್ಠ ಮಹೇಂದ್ರ ಓಡಿಸಿ ಕರಗಳ ಬೇಡುವೆ ಮುನಿವಾರ್ಯ. ಓಡಿಸಿ ಕರಗಳ ಬೇಡುವೆ ಮುನಿವಾರ್ಯ. ದುರ್ವಾದವೇನು ಮೌನಿ ಶ್ರೇಷ್ಠರೇ ತರವ್ಯ. ದುರ್ವಾದವೇನು ಮೌನಿ ಶ್ರೇಷ್ಠರೇ ತರವ್ಯ. ತರವೇ ಶನಿದೇವ, ಮಹೇಂದ್ರ, ವಸಿಷ್ಠ ಮಹಾತ್ಮರೇ, ದೇವಾನು ದೇವತೆಗಳಾದ ನೀವೇ ಈ ರೀತಿಯಾಗಿ ಕಾದಾಡಿದರೆ ಭೂಲೋಕದಲ್ಲಿರುವ ನರಮಾನವರು ನಮ್ಮನ್ನು ಆಡಿಕೊಳ್ಳುವುದರ ದೇವ. ಶಾಂತರಾಗಿರಿ, ಶಾಂತರಾಗಿರಿ. ಮಹೇಂದ್ರ, ಆ ಭೂಲೋಕದ ಮಾನವ ಸತ್ಯವ್ರತನನ್ನು ಬಿಡಿದು ಕಾಣಲು ನಾನೀಗಲೇ ಆ ಭೂಲೋಕಕ್ಕೆ ಹೋಗುವನು. ದೇವರಾಜ, ವಸಿಷ್ಠ ಮಹಾತ್ಮರೇ, ಪ್ರಿಯ ಶಿಷ್ಯನಾದ ಸತ್ಯವ್ರತನ ಸತ್ಯವನ್ನು ಕಾಪಾಡಲು ನಾನೀಗಲೇ ಭೂಲೋಕಕ್ಕೆ ಹೋಗುತ್ತೇನೆ. ನಾರಾಯಣ ಮಹಾದೇವ, ಮಹಾದೇವ. ನಾರದ ಮಹಾತ್ಮರೇ, ದೇವರಾಜ, ನಮ್ಮ ಯಾಗದ ಗತಿ, ಏನು ಯಾಗದ ಗತಿ. ಯಾಗದ ಗತಿಯೇ? ಇನ್ನೊಂದು ದಿನ ಮಾಡಿದ್ರಾಯ್ತು. ನಾರಾಯಣ ನಾರಾಯಣ.